ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕೃಷಿ ಭಾಗ್ಯ ಯೋಜನೆಯೊಳಗೆ ಕೃಷಿ ಹೊಂಡ ನಿರ್ಮಾಣಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯಿಂದ ವಿವಿಧ ಜಿಲ್ಲೆಗಳಿಗೆ ಅರ್ಹ ರೈತರಿಂದ ಅರ್ಜಿಯನ್ನು ಸ್ವೀಕರಿಸಿ ಕೃಷಿ ಹೊಂಡವನ್ನು ಶೇಕಡ 80ರಿಂದ 90ರಷ್ಟು ಸಹಾಯಧನದಲ್ಲಿ ನಿರ್ಮಾಣ ಮಾಡಿಕೊಳ್ಬೇಕಂತಂದು ಇಲಾಖೆಯಿಂದ ಅವಕಾಶ ನೀಡೈತಿ. ಈ ಅನುದಾನದ ಲಭ್ಯತೆ ಆಧಾರದ ಮೇಲೆ ರೈತರು ಕೃಷಿ ಹೊಂಡವನ್ನು ಸಬ್ಸಿಡಿಯಲ್ಲಿ ನಿರ್ಮಾಣ ಮಾಡಿಕೊಳ್ಳೋ ಅವಕಾಶ ಇದ್ದು, ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು, ಆಮೇಲೆ ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿ ಬೇಕು, ಎಲ್ಲಿ ಕೊಡಬೇಕು, ಘಟಕವಾರು ನಿಗದಿಪಡಿಸಿರುವ ಸಹಾಯಧನ ಎಷ್ಟು, ಮತ್ತು ಅರ್ಜಿ ವಿಲೇವಾರಿ ಪ್ರಕ್ರಿಯೆ ಹೇಗಿರುತ್ತದೆ ಅಂತಂದು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಕೃಷಿ ಭಾಗ್ಯ ಯೋಜನೆ ಇದು ಕೃಷಿ ಇಲಾಖೆಯಿಂದ ಕಳೆದ ವರ್ಷದಿಂದ ಪುನಃ ಮರು ಜಾರಿಗೊಳಿಸೈತಿ. ಮಳೆಯಾಶ್ರಿತ ರೈತರಿಗೆ ಕೃಷಿ ಬಳಕೆಗೆ ನೀರಿನ ಅಭಾವವನ್ನು ತಗ್ಗಿಸಲು ಈ ಯೋಜನೆಯನ್ನು ಜಾರಿಗೆ ತಂದೈತಿ. ಈ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಳ್ಬೇಕಂತಂದ್ರೆ ಸಹಾಯಧನ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಸಿಗ್ತೈತಿ ಅಂತಂದು ಇದರಲ್ಲಿದೆ. ಏನಂದರೆ ಸಾಮಾನ್ಯ ವರ್ಗಕ್ಕೆ ಏನು ಸೇರಿರ್ತಲ್ಲ ರೈತರಿಗೆ ಶೇಕಡ 80ರಷ್ಟು, ಆಮೇಲೆ SC ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿದ ಫಲಾನುಭವಿಗಳಿಗೆ ಶೇಕಡ 90ರಷ್ಟು ಸಹಾಯಧನವನ್ನು ನೀಡಲಾಗುತ್ತದೆ. ನೆಕ್ಸ್ಟ್ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು? ಈ ಕೃಷಿ ಭಾಗ್ಯ ಯೋಜನೆ ಅಂತಂದು ಆಯ್ದ ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡೈತಿ. ಅರ್ಹ ಅರ್ಜಿದಾರರು ನಿಮ್ಮ ಹೋಬಳಿ ವ್ಯಾಪ್ತಿಯ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿ ದಾಖಲೆಗಳೊಂದಿಗೆ ಅರ್ಜಿಯನ್ನು ಕೊಡಬೇಕಾಗೈತಿ. ಆಮೇಲೆ ಈ ಅರ್ಜಿ ಸಲ್ಲಿಸಬೇಕಾತಂದ್ರೆ ಏನೇನು ದಾಖಲಾತಿ ಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೆ, ಅರ್ಜಿದಾರ ರೈತರದ್ದು ಆಧಾರ್ ಕಾರ್ಡ್ ಜೆರಾಕ್ಸು, ಫೋಟೋ, ಪಹಣಿ ಇಲ್ಲ ಉತ್ತಾರ ಇಲ್ಲ RTC ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡ್ ಪ್ರತಿ ಮತ್ತು ಆ ರೇಷನ್ ಕಾರ್ಡ್ ಜೆರಾಕ್ಸ್ ಬೇಕಾಗ್ತದೆ. ಆಮೇಲೆ ಮೊಬೈಲ್ ನಂಬರ್. ಆಮೇಲೆ ಈ ಅರ್ಜಿ ಸಲ್ಲಿಸ್ಬೇಕಾತಂದ್ರೆ ಆ ರೈತರಿಗೆ ಏನೇನು ಅರ್ಹತೆಗಳಿರ್ಬೇಕು, ಅರ್ಜಿದಾರ ಹೆಸರಿನಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಿರ್ತಾರಲ್ಲ ಅವ್ರ ಹೆಸರಿನಾಗನ ಕೃಷಿ ಜಮೀನು ಇರಬೇಕು. ಆಮೇಲೆ ಇದಕ್ಕಿಂತ ಹಿಂದಿನ ವರ್ಷದೊಳಗೆ ಏನಾದರೂ ಅಪ್ಲೈ ಮಾಡಿ ಆಮೇಲೆ ಸಹಾಯಧನ ತೊಗೊಂಡಿತ್ತಂದ್ರೆ ಅವರಿಗೆ ಅನ್ವಯ ಆಗೋದಿಲ್ಲ. ಇದು ಅರ್ಜಿದಾರ ಏನೈತಲ್ಲ ಕರ್ನಾಟಕದ ನಿವಾಸಿಯಾಗಿರಬೇಕು. ಆಮೇಲೆ ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರ ವರ್ಗಕ್ಕೆ ಸೇರಿದವರಾಗಿರಬೇಕು. ಇದು ಯಾವ ಥರ ಆಯ್ಕೆ ಮಾಡ್ತಾರೆ ಕೃಷಿ ಹೊಂಡ ನಿರ್ಮಾಣಕ್ಕೆ? ಇದಕ್ಕೆ ಸಂಬಂಧಪಟ್ಟಂತೆ ಈ ಫಲಾನುಭವಿಗಳ ಆಯ್ಕೆ ಆದಮೇಲೆ ಏನೇನು ಪ್ರೊಸೆಸ್ ಇರ್ತೈತೆ ಅಂದ್ರೆ, ಇದು ಏನು ಆಯ್ಕೆ ಮಾಡಿದ ಅರ್ಹ ಅರ್ಜಿದಾರರಿಗೆ 1 ವಾರದೊಳಗೆ ತಾಂತ್ರಿಕ ಮಂಜೂರಾತಿ ಅಂದರೆ ವರ್ಕ್ ಸೆನ್ಸೇಷನ್ ಆರ್ಡರ್ ಹಾಗೂ ಕೃಷಿ ಹೊಂಡದ ಅಂದಾಜು ಪಟ್ಟಿ ಎಸ್ಟಿಮೇಟ್ ಕಿಸಾನ್ ತಂತ್ರಾಂಶದಲ್ಲಿ ನೀಡಲಾಗುತ್ತದೆ. ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಕಿಸಾನ್ ತಂತ್ರಾಂಶದಲ್ಲಿ ರೈತರ ಅರ್ಜಿಯನ್ನು ಪರಿಶೀಲಿಸಿ ಆಮೇಲೆ ಕಾರ್ಯಾದೇಶವನ್ನು ನೀಡಲಾಗ್ತದೆ. ಈ ಕಾರ್ಯಾದೇಶವನ್ನು ನೀಡಿದ ನಂತರ ಕೃಷಿ ಭಾಗ್ಯ ಪ್ಯಾಕೇಜ್ ಈ ಮಾದರಿ ಕುರಿತು ರೈತರಿಗೆ ಮಾಹಿತಿ ನೀಡ್ತೈತಿ. ಅದರಂತೆ ಅದರ ಘಟಕಗಳಾದ ಕ್ಷೇತ್ರಬದ್ಧ ನಿರ್ಮಾಣ, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಡೀಸೆಲ್, ಪೆಟ್ರೋಲ್, ಸೋಲಾರ್ ಪಂಪ್ ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಅಳವಡಿಕೆಯನ್ನು ಅನುಷ್ಠಾನಗೊಳಿಸಲು ಕ್ರಮ ವಹಿಸಲಾಗುತ್ತದೆ. ಆಮೇಲೆ ಸದರಿ ಘಟಕಗಳ ಅನುಷ್ಠಾನಕ್ಕೆ ತಂತ್ರಾಂಶದಲ್ಲಿ ನೀಡಿರುವ
ಫ್ಲೋ ಚಾರ್ಟ್. ಆ ಫ್ಲೋ ಚಾರ್ಟ್ ವೇಳಾಪಟ್ಟಿಯ ಅದರ ಅನ್ವಯ ಕ್ಷೇತ್ರದ GPS ಫೋಟೋ ಮತ್ತು ಅಳತೆ ಪುಸ್ತಕದಲ್ಲಿ ದಾಖಲೀಕರಣ ಮಾಡಲಾಗ್ತೈತಿ. ಎಲ್ಲ ಘಟಕಗಳನ್ನು ಅನುಷ್ಠಾನಗೊಳಿಸಿ ಅದಕ್ಕೆ ಸಂಬಂಧಪಟ್ಟ ಅಗತ್ಯ ದಾಖಲಾತಿಗಳನ್ನು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಿಗೆ ಸಲ್ಲಿಸಲಾಗ್ತೈತಿ. ಆಮೇಲೆ ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ಉಪ ಕೃಷಿ ನಿರ್ದೇಶಕರು ಈ ಪ್ರತಿ ಘಟಕದ ಅನುಷ್ಠಾನದ ನಂತರ ಆಮೇಲೆ ಅದನ್ನು ಪರಿಶೀಲಿಸಿ ಅದರದ್ದು ವೆಚ್ಚ ಭರಿಸಲು ಅಗತ್ಯ ಕ್ರಮ ಏನೈತಿ ತಗೊಳ್ತಾರೆ ಅವರು. ತಂತ್ರಾಂಶದಲ್ಲಿ ಈ ನೋಂದಾಯಿಸಿದ ಅರ್ಜಿಗಳನ್ನು ಪ್ರಸಕ್ತ ಸಾಲಿನಲ್ಲಿ ಅಂದರೆ ಇದು 2025-26 ಇದು ಜಿಲ್ಲಾವಾರು ನಿಗದಿಪಡಿಸಿದ ವಾರ್ಷಿಕ ಕಾರ್ಯಕ್ರಮದನ್ವಯ ಜ್ಯೇಷ್ಠತೆ ಅನುಸಾರವಾಗಿ ಮಾಡಿ ನಂತರ ಕ್ಷೇತ್ರ ಪರಿಶೀಲನೆ ಕೈಗೊಂಡು ಅರ್ಹ ರೈತರಿಗೆ ತಂತ್ರಾಂಶದ ಮೂಲಕವೇ ಕಾರ್ಯಾದೇಶವನ್ನು ನೀಡಲಾಗುತ್ತದೆ. ಈ ಘಟಕ ಅನುಷ್ಠಾನದ ಪ್ರತಿ ಹಂತವನ್ನು ಗಣಕೀಕರಿಸಿದ ನಂತರ ಆ ವೆಚ್ಚವನ್ನು ಭರಿಸಲಾಗುತ್ತದೆ.